ಇನ್ನು ಕೇರಳ ರಾಜ್ಯದ ಚುನಾವಣಾ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಸಂಜೀವಿನಿಯಾಗಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗ್ತಾ ಇದೆ. ಯುಡಿಎಫ್ ಲೋಕಸಭೆ ಚುನಾವಣೆ ಬಳಿಕ ವಿಧಾನಸಭೆಯಲ್ಲೂ ಕೂಡ ಕಮಾಲ್ ಮಾಡಿದೆ. ನೋಡಿ, ಲೋಕಸಭೆ ಚುನಾವಣೆಯಲ್ಲೇ ಗೊತ್ತಾಗಿತ್ತು 18 ಸ್ಥಾನಗಳಲ್ಲಿ ಯುಡಿಎಫ್ ಗೆದ್ದು ಬಿಗಿತ್ತ ಸಂದರ್ಭದಲ್ಲಿ ಎಲ್ಡಿಎಫ್ ಕೇವಲ ಒಂದೇ ಒಂದು ಸ್ಥಾನವನ್ನು ಗೆದ್ದಿತ್ತು. ಈಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ದಶಕದ ಬಳಿಕ ಅಧಿಕಾರದ ಗದ್ದುಗೆಗೆ ಏರಿದೆ ಯುಡಿಎಫ್. 10 ವರ್ಷ ಆಯಿತು. ಮುಸ್ಲಿಂ ಲೀಗ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಕಾಂಗ್ರೆಸ್ ಪಕ್ಷ. ಪ್ರಿಯಾಂಕಾ ಗಾಂಧಿ ಕೂಡ ಕೇರಳದ ವಯನಾಡ್ ಸಂಸದೆ ಆಗಿದ್ರು. ವಯನಾಡ್ನಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದ್ರು. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂತಹ ಸ್ಥಾನ ಇದು. ಈ ಸ್ಥಾನವನ್ನ ಅವರು ಪ್ರಿಯಾಂಕಾ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಿದ್ರು. ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿದ್ರು ಸಂದೀಪ್ ವಾರಿಯರ್ ಅವರು ಕೂಡ ಗೆಲುವನ್ನು ಸಾಧಿಸಿದ್ರು. ಕಾಸರಗೋಡು ಜಿಲ್ಲೆಯ ತ್ರಿಕರಿಪುರದಿಂದ ಸ್ಪರ್ಧೆ ಮಾಡಿದ್ದ ಸಂದೀಪ್ ಅವರು ಕೂಡ ಗೆಲುವನ್ನು ಸಾಧಿಸಿದ್ರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಸಂದೀಪ್ ವಾರಿಯರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಜಾಯಿನ್ ಆಗಿದ್ರು. ಅದಾದ ನಂತರದಲ್ಲಿ ಲೋಕಸಭೆ ಚುನಾವಣೆ ನಡೀತು 2024ಕ್ಕೆ. ಆ ಚುನಾವಣೆಯಲ್ಲೂ ಕೂಡ ಯುಡಿಎಫ್ ಜಯಭೇರಿ ಬಾರಿಸಿತ್ತು. ಕೇರಳದಲ್ಲಿ 18 ಸ್ಥಾನಗಳನ್ನು ಗೆದ್ದಿತ್ತು ಯುಡಿಎಫ್. ಎಲ್ಡಿಎಫ್ ಕೇವಲ ಒಂದು ಸ್ಥಾನವನ್ನು ಗೆದ್ದಿತ್ತು. ಎನ್ಡಿಎ ಕೂಡ ಒಂದು ಸ್ಥಾನವನ್ನು ಗೆದ್ದಿತ್ತು ಕೇರಳದಲ್ಲಿ. ಇದು 2024ರಲ್ಲಿ. ಇದಾದ ನಂತರ ಈಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿದೆ ಯುಡಿಎಫ್. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೇರಳದಲ್ಲಿ ಯುಡಿಎಫ್ ಅಂದರೆ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಏನಂತ ಕಟ್ಕೊಂಡಿತ್ತು ಕಾಂಗ್ರೆಸ್ಸು, ಅದರ ಒಂದು ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ. ನೋಡಿ, ಇದೇ ಸಂಭ್ರಮಾಚರಣೆ 2024ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಣೋದಕ್ಕೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಯುಡಿಎಫ್. ಸರಿಸುಮಾರು 18 ಸ್ಥಾನಗಳನ್ನು ಕೇರಳದಲ್ಲೇ ಗೆದ್ದಿತ್ತು. ಅದು ಭಾರಿ ಪ್ರಮಾಣದಲ್ಲಿ, ಅಂದರೆ 99 ಸ್ಥಾನಗಳನ್ನು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಕಾಶ ಆಗಿತ್ತು. ಅದಾದ ನಂತರದಲ್ಲಿ ಈಗ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕೇರಳಂನಲ್ಲಿ ಯುಡಿಎಫ್ ಪಕ್ಷ 102 ಸ್ಥಾನಗಳನ್ನು ಗೆಲ್ತಾ ಇದೆ. ಯುಡಿಎಫ್ ಫ್ರಂಟ್ ಅಂತ ನಾವೇನು ಕರಿತೀವಿ, ಮೈತ್ರಿಕೂಟ, ಆ ಮೈತ್ರಿಕೂಟ 102 ಸ್ಥಾನಗಳನ್ನು ಗೆಲ್ತಾ ಇದೆ. ಇನ್ನು ಎಲ್ಡಿಎಫ್ ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟು 36 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಕಾಣ್ತಾ ಇದೆ. ಕಳೆದ ಬಾರಿ ನೋಡಿದಾಗ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡಿಕೊಂಡಿತ್ತು. ಬಿಜೆಪಿ 2 ಸ್ಥಾನಗಳಲ್ಲಿ ಇನ್ನೂ ಮುನ್ನಡೆಯನ್ನು ಸಾಧಿಸಿದೆ. ಇದರಲ್ಲಿ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುತ್ತೆ ನೋಡಬೇಕಾಗುತ್ತೆ. ಯಾಕಂದರೆ 2016ರಲ್ಲಿ 1 ಸ್ಥಾನವನ್ನು ಗೆದ್ದಿತ್ತು ಬಿಜೆಪಿ ಕೇರಳಂನ. ಆಗ ಕೇರಳ ಏನಿತ್ತು ಅದರಲ್ಲಿ 1 ಸ್ಥಾನವನ್ನು ಗೆದ್ದಿತ್ತು ವಿಧಾನಸಭೆ ಚುನಾವಣೆಯಲ್ಲಿ. 2021ಕ್ಕೆ ಆ ಸ್ಥಾನವನ್ನು ಕೂಡ ಸೋತಿತ್ತು ಬಿಜೆಪಿ. ಆದರೆ ಈ ಬಾರಿ 2 ಸ್ಥಾನಗಳಲ್ಲಿ ಖಾತೆಯನ್ನು ತೆರೀತಾ ಇದೆ. ಆ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಕೇರಳಕ್ಕೂ ಕೂಡ ಬಿಜೆಪಿ ಲಗ್ಗೆ ಇಡುವಂತಹ ವಿಶ್ವಾಸವನ್ನು ಅದು ತೋರಿಸ್ತಾ ಇದೆ. ಇದು ಒಂದು ಕಡೆ. ಇನ್ನು ಮತ್ತೊಂದು ಕಡೆ ಎಲ್ಡಿಎಫ್ 10 ವರ್ಷಗಳಿಂದ ಅಧಿಕಾರದಲ್ಲಿತ್ತು. ಒಂದು ಕಡೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಭಾರಿ ಮುಖಭಂಗವನ್ನು ಎದುರಿಸಿತು. 18 ಸ್ಥಾನಗಳಲ್ಲಿ ಯುಡಿಎಫ್ ಗೆಲುವನ್ನು ಸಾಧಿಸಿತ್ತು. ಎಲ್ಡಿಎಫ್ ಕೇವಲ 1 ಸ್ಥಾನ ಮಾತ್ರ ಗೆದ್ದಿತ್ತು ಲೋಕಸಭೆ ಚುನಾವಣೆಯಲ್ಲಿ. ಬಿಜೆಪಿ ಕೂಡ 1 ಸ್ಥಾನವನ್ನು ಗೆದ್ದಿತ್ತು. ಈಗ ಈ ಒಂದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಭಾರಿ ಮುಖಭಂಗ. 2 ಚುನಾವಣೆಗಳನ್ನು ನೋಡಿದಾಗ ಲೆಫ್ಟ್ ಫ್ರಂಟ್ ಏನಿತ್ತು CPIM ಪಕ್ಷ ಈಗ ಸಂಪೂರ್ಣವಾಗಿ ಅಸ್ತಿತ್ವ ಕಳೆದುಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಎದುರಾಗ್ತಾ ಇದೆ. ಆಗಲೇ ಹೇಳ್ತಾ ಇದ್ವಿ ನಾವು, ಏನು ಇಡೀ ದೇಶದಲ್ಲಿ ಲಾಲ್ ಸಲಾಂ ಅಂತ ಹೇಳಿ ಒಂದು ಘೋಷಣೆ ಏನು ಕೇಳಿ ಬರ್ತಾ ಇತ್ತು, ಲಾಲ್ ಸಲಾಂ ಟು ಕಾಮ್ರೇಡ್. ಆ ಘೋಷಣೆ ಈಗ ಕೇಳೋದಕ್ಕೆ ಸಿಗಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಸಿದ್ಧಾಂತದಲ್ಲಿ ಯಾವ್ಯಾವ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿತ್ತು, ಏನೇನೆಲ್ಲ ಅಳವಡಿಕೆ ಮಾಡಿಕೊಳ್ಬೇಕಾಗಿತ್ತು, ಅದರಲ್ಲಿ ವಿಫಲವಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಎಡಪಕ್ಷಗಳು ಹೇಳ ಹೆಸರಿಲ್ಲದಂತಾದವು. ಈಗ ಈ ಕೇರಳದಲ್ಲೂ ಕೂಡ
ಲೆಫ್ಟ್ ಫ್ರಂಟ್ ಪಕ್ಷ ಏನಿದೆ ಅದು ಸಂಪೂರ್ಣವಾಗಿ ಹೆಸರಿಲ್ಲದಂತಾಗ್ತಾ ಇದೆ. ಹೀಗಾಗಿ ಅಸ್ತಿತ್ವ ಕಳೆದುಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಒಂದು. ಎರಡನೆಯದು, ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಕಾಯ್ದುಕೊಳ್ಬೇಕು ಅಂದರೆ 2% ಸಂಸದರು ಇರಲೇಬೇಕು. ಈಗ ಕಳೆದ ಚುನಾವಣೆಯಲ್ಲಿ ಆಗಲೇ ಹೇಳ್ತಾ ಇದ್ದೆ ನಾನು, ಲೋಕಸಭೆ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಯನ್ನು ಅನುಭವಿಸ್ತು. 18 ಸ್ಥಾನಗಳನ್ನು UDF ಗೆಲ್ತು. ಹೀಗಾಗಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನಗಳನ್ನು ಕಳೆದುಕೊಳ್ಳುವಂತಹ ಭೀತಿ ಆ ಪಕ್ಷಕ್ಕೆ ಎದುರಾಗ್ತಾ ಇದೆ. ಇನ್ನಾಯ್ತಾ ತಮಿಳುನಾಡಿನಲ್ಲಿ ಸಿಎಂ MK ಸ್ಟಾಲಿನ್ ಅವರಿಗೆ ಭಾರಿ ಮುಖಭಂಗ ಎದುರಾಗ್ತಾ ಇದೆ. ಸ್ವಕ್ಷೇತ್ರದಲ್ಲೇ ಭಾರಿ ಪ್ರಮಾಣದಲ್ಲಿ ಸೋಲನ್ನು ಕಂಡಿದ್ದಾರೆ. ನೋಡಿ, ಕಳೆದ ಬಾರಿಯ ಒಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಭಾರಿ ಮುಖಭಂಗ ಎದುರಿಸಿದ್ರು, ಸೋಲನ್ನು ಅನುಭವಿಸಿದ್ರು. ಇದೀಗ ಸ್ವಕ್ಷೇತ್ರದಲ್ಲೇ MK ಸ್ಟಾಲಿನ್ ಅವರು ಸೋಲನ್ನು ಅನುಭವಿಸಿದ್ದಾರೆ. 9,000 ಮತಗಳ ಅಂತರದಿಂದ MK ಸ್ಟಾಲಿನ್ ಅವರು ಸೋಲನ್ನು ಅನುಭವಿಸಿದ್ದಾರೆ. TVK ಪಕ್ಷದ ಅಭ್ಯರ್ಥಿ VS ಬಾಬು ಅವರ ವಿರುದ್ಧ MK ಸ್ಟಾಲಿನ್ ಅವರು ಹೀನಾಯ ಸೋಲನ್ನು ಕಂಡಿದ್ದಾರೆ. ನೋಡಿ, ನಾನು ಈ ವಿಚಾರವನ್ನು ಆಗಲೂ ಕೂಡ ಹೇಳ್ತಾ ಇದ್ದೆ. ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾದ್ರೆ TVK ಪಕ್ಷ ತುಂಬಾನೇ ಮುತುವರ್ಜಿಯಿಂದ ಟಿಕೆಟ್ ಕೊಡುವಂತಹ ಕೆಲಸಕ್ಕೆ ಮುಂದಾಯಿತು. VS ಬಾಬು ಅವರು DMK ಪಕ್ಷದಿಂದ ಬಂದವರು. DMK ಪಕ್ಷದ ಒಬ್ಬ ಅಭ್ಯರ್ಥಿಯನ್ನ ಇಲ್ಲಿ MK ಸ್ಟಾಲಿನ್ ಅವರ ಎದುರು ಟಿಕೆಟ್ ಕೊಟ್ಟು ನಿಲ್ಲಿಸಿದ್ರು. ಎಲ್ಲರೂ ಕೂಡ ಹೇಳ್ತಾ ಇದ್ರು, ಸಾಧ್ಯವೇ ಇಲ್ಲ, ಬೇರೆ ಕ್ಷೇತ್ರದಿಂದ ಬಂದಿದ್ದಾರೆ VS ಬಾಬು ಅವರು, MK ಸ್ಟಾಲಿನ್ ಅವರ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಏನ್ರಿ, ಹೀಗೆ ಹೇಳ್ತಾ ಇದ್ರು ಎಲ್ಲರೂ ಕೂಡ. ಆದರೆ VS ಬಾಬು ಅವರು 9,000 ಮತಗಳಿಂದ MK ಸ್ಟಾಲಿನ್ ಅವರಿಗೆ ಹೀನಾಯವಾಗಿ ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಈಗ MK ಸ್ಟಾಲಿನ್ ಅವರು ಹೀನಾಯವಾಗಿ ಸೋಲಿದ್ದಾರೆ. ಚೆನ್ನೈನ ಕೊಳತೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು MK ಸ್ಟಾಲಿನ್ ಅವರು. ಆದರೆ ಆ ಕ್ಷೇತ್ರದಲ್ಲೇ ಈಗ ಸೋಲನ್ನು ಕಂಡಿದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ತುಂಬ TVK ಪಕ್ಷವನ್ನು ನಾವು ಶ್ಲಾಘನೆ ವ್ಯಕ್ತಪಡಿಸಲೇಬೇಕಾಗತ್ತೆ. ಯಾಕಂದರೆ ನೋಡಿ, ಅದರಲ್ಲೂ ಕೂಡ ಹೊಸ ಪಕ್ಷ, ಯಾವುದೇ ರಾಜಕೀಯ ಅನುಭವ ಇಲ್ಲದೆ ಇರುವಂತಹ ಒಂದು ಪಕ್ಷ. ಆದರೆ ಇಲ್ಲಿ PK ಅವರು, ಅಂದರೆ ಚುನಾವಣಾ ತಂತ್ರಜ್ಞರಾಗಿರುವಂತಹ PK ಅವರೇನಿದ್ದಾರೆ, ಅವರು ಎಲ್ಲೋ ಒಂದೆಡೆ ಪ್ರಶಾಂತ್ ಕಿಶೋರ್ ಅವರು ಹಾಕಿರುವಂತಹ ಸ್ಟ್ರಾಟರ್ಜಿ ಜೊತೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವಂತಹ ಒಂದು ಪ್ರಕ್ರಿಯೆ, ಇದೆಲ್ಲವೂ ಕೂಡ ಎಷ್ಟು ಆಳವಾಗಿ ಚುನಾವಣೆಗಾಗಿ ತಯಾರಿ ಮಾಡಿಕೊಂಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಒಬ್ಬ CM ಸೋತ್ ಹೋದ್ರು ಅಂತಂದ ಮೇಲೆ ಎಷ್ಟರ ಮಟ್ಟಿಗೆ ತಯಾರಿಯನ್ನು ಮಾಡಿಕೊಂಡಿರಬಹುದು ಅನ್ನುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಎಲ್ಲರೂ ಹೇಳ್ತಾ ಇದ್ರು, ಇವರು ತಯಾರಿ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ರೀ, ಅಷ್ಟು ಟೈಮೇ ಇರೋದಿಲ್ಲ. ಅದರಲ್ಲೂ ಹೊಸ ಪಕ್ಷ, ಚುನಾವಣೆ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ತಂತ್ರ ಪ್ರತಿತಂತ್ರಗಳು ನಡೆಯುತ್ತೆ, ಜಾತಿ ರಾಜಕಾರಣ ಒಂದು ಕಡೆ, ಮತ್ತೊಂದೆಡೆ ಸ್ಥಳೀಯವಾದ ಅಂದರೆ ಹಿಂದಿ ಭಾಷೆಯ ವಿರುದ್ಧ ನಡೀತಾ ಇರುವಂತಹ ಹೋರಾಟ, ಜೊತೆಗೆ ತಮಿಳಿಗರ ಪರವಾಗಿ ನಡೀತಾ ಇರುವಂತಹ ಹೋರಾಟಗಳು, ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ತಮಿಳುನಾಡಿನ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಡೀ ಜೀವನ ಕಳೆದು ಹೋಗುತ್ತೆ. ಅಂಥದ್ರಲ್ಲಿ ಇವರು ಬಂದು ಕೂಡಲೇ ಏನ್ರಿ ಮಾಡೋಕ್ಕಾಗತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಇದೀಗ ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ. ಅದೂ ಕೂಡ ಸೋತಿರುವಂಥದ್ದು MK ಸ್ಟಾಲಿನ್ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, MK ಸ್ಟಾಲಿನ್ ಅವರು ಹೀನಾಯವಾಗಿ ಸೋಲನ್ನು ಕಂಡಿದ್ದಾರೆ, VS ಬಾಬು ಅವರಿಂದ ಸೋಲನ್ನು ಅನುಭವಿಸಿದ್ದಾರೆ, ಅದು ಕೂಡ 9,000 ಮತಗಳಿಂದ. ಇದನ್ನೆಲ್ಲ ನೋಡಿದ್ರೆ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಂತಹ ಪ್ರಕ್ರಿಯೆ ಏನಿದೆ, ಅದರಲ್ಲಿ ಮಾಡಿಕೊಂಡಿರುವಂತಹ ತಯಾರಿ TVK ಪಕ್ಷದ್ದು, ಜೊತೆಗೆ ಅವರು ಗ್ರೌಂಡ್ ಲೆವೆಲ್ನಲ್ಲಿ ಮಾಡಿರುವಂತಹ ವರ್ಕು, ಇದೆಲ್ಲವೂ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ ಎಲ್ರಿಗೂ ಅಂತ? ಖಂಡಿತ. ಏನಂತಂದ್ರೆ ಸಂತೋಷ್, ಈ ತಮಿಳುನಾಡಿನ ಒಂದು ರಾಜಕೀಯ ಚಿತ್ರಣವನ್ನು ಗಮನಿಸಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದೆಲ್ಲೋ ಸಂಚಲನ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ MK ಸ್ಟಾಲಿನ್ ಅವ್ರಿಗೆ ಒಂದು ಸ್ವಕ್ಷೇತ್ರದಲ್ಲೇ ಕೂಡ ಈಗ ಹೀನಾಯವಾಗಿ ಸೋಲಿರ್ತಕ್ಕಂಥವ್ರಿಗೆ ಇದು ಒಂದು ಭಾರಿ ಒಂದು ಮುಖಭಂಗ ಆಗಿರ್ತಕ್ಕಂಥದ್ದು. ಏನಂದ್ರೆ ಕೆಲವೊಂದಿಷ್ಟು ರಾಜಕೀಯ ವಲಯದಲ್ಲಿ ಕೂಡ ಈಗ ಚರ್ಚೆಗೂ ಕೂಡ ಈಗ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಕೊಳತೂರು ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸೋಲನ್ನ ಅನುಭವಿಸ್ತಾ ಇದ್ದಾರೆ. ಭಾರಿ ಪೈಪೋಟಿ ಕಂಡು ಬಂದ ಹಿನ್ನೆಲೆಯಲ್ಲಿ ಈಗ ಫಲಿತಾಂಶ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಏನು ಚೆನ್ನೈನ ಕೊಳತೂರು ಕ್ಷೇತ್ರದಿಂದ
ಸ್ಪರ್ಧೆ ಮಾಡಿರ್ತಕ್ಕಂಥ MK ಸ್ಟಾಲಿನ್ ಈ ಬಾರಿ ನಿರೀಕ್ಷೆಗೂ ಕೂಡ ಮೀರಿದ ಒಂದು ಸೋಲ್ ಅಂತಾನೆ ಹೇಳ್ಬೋದು. ಹಲವು ವರ್ಷಗಳಿಂದ ಬಲಿಷ್ಠ ರಾಜಕೀಯ ವ್ಯಕ್ತಿ ಆಗಿರ್ತಕ್ಕಂಥ ಒಂದು ಕೋಟೆಯಲ್ಲಿ ಈಗ ಸೋಲು ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಆ ಕ್ಷೇತ್ರದಲ್ಲಿ ಸೋಲು ಕಾಣಿಸ್ಕೊಂಡಿರ್ತಕ್ಕಂಥದ್ದು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಹಿನ್ನಡೆಯಾಗಿ ಪರಿಗಣಿಸಬಹುದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ TVK ಅಭ್ಯರ್ಥಿ VS ಬಾಬು ಮತ್ತು 9,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸುತ್ತಿದ್ದಾರೆ. ಈ ಒಂದು ಅಂತರದ ರಾಜಕೀಯ ಗೆಲುವನ್ನು ಆಯಾಮಗಳಿಂದ ಗಮನಿಸೋದಾದ್ರೆ ಅವರ ಒಂದು ಬದಲಾವಣೆಯ ಸೂಚನೆಗಳನ್ನ ತರಬಹುದನ್ನು ನಿಟ್ಟಿನಲ್ಲಿ ಆ ನಿರೀಕ್ಷೆಯನ್ನು ಇಟ್ಕೊಂಡಲ್ಲಿ ಜನ ಈಗಾಗಲೇ ಗೆಲ್ಸಿದ್ದಾರೆ ಅಂತ ಹೇಳ್ಬೋದು. CM ಸ್ಟಾಲಿನ್ ಸೋಲು ಕೇವಲ ವೈಯಕ್ತಿಕ ಹಿನ್ನಡೆ ಮಾತ್ರವಲ್ಲ, ಆದ್ರೆ ಪಕ್ಷಕ್ಕೂ ಕೂಡ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಏನು ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷ ಏನಿದೆ, DMD ಏನಿದೆ ಅಲ್ಲ, ಈ ಪಕ್ಷದ ಬಲವಾದ ನೆಲೆ ಕ್ಷೇತ್ರದಲ್ಲಿ ಈ ಒಂದು ಫಲಿತಾಂಶ ಹೊರಬಿದ್ದಿರೋದು ನಿಜಕ್ಕೂ ಕೂಡ ಒಂದು ಚಿಂತನೆಗೆ ಅವರಿಗೆ ಈಡು ಮಾಡಿದೆ ಅಂತ ಹೇಳ್ಬೋದು. ಈ ಫಲಿತಾಂಶ ಹಲವು ಕಾರಣಗೂ ಈಗ ಚರ್ಚೆಗೂ ಕಾರಣವಾಗಿದೆ ಅಂತ ಹೇಳ್ಬೋದು. ಸ್ಥಳೀಯ ಸಮಸ್ಯೆಗಳು ಮತ್ತು ವಿರೋಧ ಪಕ್ಷದ ಇದನ್ನೆಲ್ಲವನ್ನು ಕೂಡಿ ಮತದಾರರು ಕೂಡ ಒಂದು ಪಾಠವನ್ನು ಕಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ವೇಳೆ TVK ಮತ್ತು ಈಗ ಏನು ಆ ಪಕ್ಷಕ್ಕೆ ರಾಜಕೀಯದ ಶಕ್ತಿಯಿಂದ ಹೊರಹೊಮ್ಮುವ ಒಂದು ಏನು TVK ಇತ್ತಲ್ಲ ಪಕ್ಷ ಪ್ರಮುಖ ನಾಯಕರಿಗೆ ಈಗ ಸವಾಲ್ ಅಂತಾನೆ ಹೇಳ್ಬೋದು. ತಮಿಳುನಾಡು ರಾಜಕೀಯದಲ್ಲಿ ಈಗ ಹೊಸ ಅಧ್ಯಾಯವೇ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸಂತೋಷ್, CM ಸ್ಥಾನದಲ್ಲಿರ್ತಕ್ಕಂಥ ನಾಯಕನಿಗೆ ಸ್ವಕ್ಷೇತ್ರದಲ್ಲೇ ಈಗ ಸೋಲು ಉಣಿಸಿದ್ದಾರೆ ಅಂತಂದ್ರೆ ಇದಕ್ಕೂ ನಿಜಕ್ಕೂ ಕೂಡ ಇದು ದೊಡ್ಡ ರಾಜಕೀಯ ಒಂದು ಪಿತೂರಿ ಅಂತ ಅಲ್ಲಿ ಸ್ಥಳೀಯರು ಕೂಡ ಹೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಫಲಿತಾಂಶ ತಮಿಳುನಾಡಿನ ರಾಜಕೀಯ ದಿಕ್ಕನ್ನೇ ಕೂಡ ಈಗಾಗಲೇ ಬದಲಿಸಿದೆ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳ ಚುನಾವಣೆಯ ತಂತ್ರಗಳ ಯಾವ ರೀತಿ ಬದಲಾವಣೆ ಆಗುತ್ತಾ ಅಥವಾ ಅನಿವಾರ್ಯದ ಪರಿಸ್ಥಿತಿಯ ಯಾವ ರೀತಿಯಾಗಿ ಸಂದೇಶ ರವಾನಿಸ್ತಾರೆ ಎಂಬುದನ್ನ ಈಗ ಸ್ಪಷ್ಟಕ್ಕೆ ಈಗಾಗಲೇ ಕಾಯ್ಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.